ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಬನ್ನಿ ಇವತ್ತು ನಾವು ಕಂಟಿನ್ಯೂಯೇಷನ್ ಪಾರ್ಟ್ ಆಫ್ ಸೊಲ್ಯೂಷನ್ ಕೊಲಿಗೇಟಿವ್ ಪ್ರಾಪರ್ಟಿ ಬಗ್ಗೆ ನೋಡೋಣ. ಓಕೆನಾ? ಸೊ ಐ ವಿಲ್ ರೈಟ್ ದ ಹೆಡ್ಡಿಂಗ್ ಬಂದು ಕೊಲಿಗೇಟಿವ್ ಪ್ರಾಪರ್ಟಿ. ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂದ್ರೇನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆನಾ? ಮೊದಲನೇದಾಗಿ ನಿಮಗೆಲ್ರಿಗೂ ಒಂದು ವಿಷಯ ತಿಳಿಸೋದೇನಪ್ಪ ಅಂದರೆ ಇದರ ಡೆಫಿನಿಷನ್ ಏನಿರುತ್ತೆ ಅನ್ನೋದನ್ನು ನೋಡಿಕೊಂಡೆ ಮುಂದೆ ಹೋಗೋಣ. ಓಕೆನಾ? ದ ಪ್ರಾಪರ್ಟಿ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ದ ನಂಬರ್ ಆಫ್ ದ ಸಲ್ಯೂಟ್ ಪಾರ್ಟಿಕಲ್ ಬಟ್ ನಾಟ್ ಆನ್ ದರ್ ನೇಚರ್. ಇವೆಲ್ಲ ಪ್ರಾಪರ್ಟಿಗಳು ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಬಟ್ ನಾಟ್ ಆನ್ ದೇರ್ ನೇಚರ್. ಓಕೆನಾ? ಅಂದರೆ ಏನು? ನಂಬರ್ ಡಿಪೆಂಡೆಂಟ್ ಕ್ವಾಂಟಿಟಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ದೀಸ್ ಆರ್ ನಂಬರ್ ಡಿಪೆಂಡೆಂಟ್ ಕ್ವಾಂಟಿಟೀಸ್. ಅಂದರೆ ಸೊಲ್ಯೂಟ್ ನಂಬರ್ ಮೇಲೆ ಡಿಪೆಂಡ್ ಇರುತ್ತೆ, ನಾಟ್ ಆನ್ ದರ್ ಕೆಮಿಕಲ್ ಪ್ರಾಪರ್ಟಿ. ಅಂದರೆ ನೇಚರ್ ಮೇಲೆ ಏನು ಅದರ ಮೇಲೆ ಇರಲ್ಲ. ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಸಿಂಪಲಾಗಿ ನಾನು ಬರಿಬೇಕಂದ್ರೆ ಏನಂತ ಬರಿತೀನಪ್ಪ ಅಂದ್ರೆ ದೀಸ್ ಆರ್ ದ properties which depends on the number of solute particles but not on the nature of the solute. ಸಲ್ಯೂಟ್ದು ನೇಚರ್ ಮೇಲೆ ಡಿಪೆಂಡ್ ಇರಲ್ಲ. ಅರ್ಥ ಆಯ್ತಾ? ಅಂಥ ಪ್ರಾಪರ್ಟಿಗಳಿಗೆ ನಾವೇನಂತ ಕರಿತೀವಪ್ಪ ಅಂದರೆ ವಾಟ್ ವಿ ಕಾಲ್ ಇಟ್ ಆಸ್ ಎ ಕೊಲಿಗೇಟಿವ್ ಪ್ರಾಪರ್ಟಿ. ದ ಪ್ರಾಪರ್ಟಿ ವಿಚ್ ಡಿಪೆಂಡ್ ಆನ್ ದ ನಂಬರ್ ಆಫ್ ದ ಸಲ್ಯೂಟ್ ಪಾರ್ಟಿಕಲ್ಸ್. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಹೌ ಮೆನಿ ಟೈಪ್ಸ್ ಆಫ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಆರ್ ದೇರ್? ದೇರ್ ಆರ್ 4 ಡಿಫರೆಂಟ್ ಟೈಪ್ಸ್ ಆಫ್ ಕೊಲಿಗೇಟಿವ್ ಪ್ರಾಪರ್ಟೀಸ್. 4 ಟೈಪ್ಸ್, 4 ಬೇರೆ ಬೇರೆ. ಯಾವುದದು? ಒಂದನೇದು ರಿಲೇಟಿವ್ lowering of vapor pressure. Relative lowering of vapor pressure. ಎರಡನೇದು elevation in the boiling point. ಮೂರನೇದು ಬಂದು depression in the freezing point. ನಾಲ್ಕನೇದು ಏನಪ್ಪ ಅಂದರೆ ಆಸ್ಮೋಟಿಕ್ ಪ್ರೆಷರ್ ಅಂತ ಬರುತ್ತೆ. ಆಸ್ಮೋಟಿಕ್ ಪ್ರೆಷರ್. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ 4 ವಿಧವಾದಂಥ ಕೊಲಿಗೇಟಿವ್ ಪ್ರಾಪರ್ಟಿಗಳು ಇದ್ದಾವೆ. ಸೊ ಹಾಗಾದರೆ ನಾವು ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಫಸ್ಟ್ ಯಾವ್ದು ನೋಡೋಣ ಅಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ನೋಡೋಣ. ಓಕೆನಾ? ಸೊ ವಾಟ್ ಈಸ್ ದಿಸ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್? ಹಾಗಂದ್ರೆ ಏನು ಅದರ ಮೊದಲು ಮೊದಲನೇ ಹೆಡ್ಡಿಂಗು ಎ. ರಿಲೇಟಿವ್ lowering of vapor pressure. ಓಕೆನಾ? ಸೊ ಇಲ್ಲಿ ಏನು ನಾವು ನೋಡ್ತೀವಿ ಅಂದರೆ ಫಸ್ಟ್ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಇದೊಂಥರ ಇಲ್ಲಿ ನಮಗೆ ಫಾರ್ಮುಲಾ ಕಂಡುಹಿಡಿಯುತ್ತಿದೆ. ಅದಕ್ಕೂ ಮುಂಚೆ ನಾವು ಏನು ತಿಳ್ಕೊಬೇಕಾಗಿದೆ ಅಂದರೆ ವಾಟ್ ಈಸ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ ದ ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ಸಾಲ್ವೆಂಟ್ ಆ್ಯಂಡ್ ದಟ್ ಆಫ್ ದ ಸೊಲ್ಯೂಷನ್. ಅರ್ಥ ಆಯ್ತಾ? ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಇದು ಯಾವಾಗ ಪಾಸಿಬಲ್ ಆಗುತ್ತೆ ಅಂದರೆ ನಾನ್ ವಾಲಟೈಲ್ ಸಲ್ಯೂಟ್ ಈಸ್ ಆ್ಯಡೆಡ್ ಟು ಎ ಪ್ಯೂರ್ ಸಾಲ್ವೆಂಟ್. ಅರ್ಥ ಆಯ್ತಾ? ನಾನು ಹೇಳಿ ತಿಳಿತಾ ಇದೆಯಾ?
ವೆನ್ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಆ್ಯಡೆಡ್ ಟು ಎ ಪ್ಯೂರ್ ಸಾಲ್ವೆಂಟ್ ದ ವೇಪರ್ ಪ್ರೆಷರ್ ಆಫ್ ಅ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ಲೋವರ್ ದ್ಯಾನ್ ದಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಅಂದರೆ ನಾನ್ ವಾಲಟೈಲ್ ಸೊಲ್ಯೂಟನ್ನು ನಾವು ಪ್ಯೂರ್ ಸಾಲ್ವೆಂಟಿಗೆ ಆ್ಯಡ್ ಮಾಡಿದ್ದೀವಿ, ಓಕೆನಾ. ಹಾಗಾದರೆ ಇಲ್ಲಿ ಏನಾಗುತ್ತೆ, ಪ್ಯೂರ್ ಸಾಲ್ವೆಂಟ್ದು ಇವಾಗ ವೇಪರ್ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ಕಡಿಮೆ ಆದಾಗ ಮೊದಲು ಎಷ್ಟಿತ್ತು ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರು, ಆನಂತರ ಈ ನಾನ್ ವಾಲಟೈಲ್ ಸಾಲ್ವೆಂಟ್ ಹಾಕಿದ ಕೂಡಲೇ ಎಷ್ಟು ವೇಪರ್ ಪ್ರೆಷರ್ ಆಯಿತು, ಅವೆರಡರ ಮಧ್ಯೆ ಇರೋ ಡಿಫ್ರೆನ್ಸಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಏನಂತ ಕರಿತೀವಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಅದನ್ನು ನಾನಿಲ್ಲಿ ಹೇಗೆ ಬರಿಬೇಕಪ್ಪ ಅಂದರೆ ಇಲ್ಲಾಂದರೆ ಇದನ್ನು ನಾನು ನಿಮಗೆ ಹೇಗೆ ಹೇಳ್ತೀನಿ ಅಂದರೆ, ಇಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ಅಷ್ಟನ್ನು ನೋಡ್ಕೊಂಡು ನೀವೇನು ಮಾಡ್ಕೊಂಡ್ಬಿಡ್ಬೋದು, ಇರಲಿ ಬಿಡಿ ಬರದೇ ಬಿಡೋಣ. ವೆನ್ ನಾನ್ volatile solute is added to pure solvent. A non-volatile solute is added to pure solvent, comma ಏನಾಗುತ್ತೆ ಇಲ್ಲಿ, ದ ವೇಪರ್ ಪ್ರೆಷರ್, ಶಾರ್ಟ್ಕಟಾಗಿ ಬರೀತಿದ್ದೀನಿ, ದ ವೇಪರ್ ಪ್ರೆಷರ್ ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್ ಏನಾಯಿತು, ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ಲೋವರ್ ದ್ಯಾನ್ ದಟ್ ಆಫ್ ಯಾವುದು, ಪ್ಯೂರ್ ಸಾಲ್ವೆಂಟ್. ಇದು ನೀವು ತಿಳ್ಕೊಬೇಕಾಗಿರೋ ಪಾಯಿಂಟು, ಓಕೆನಾ. ಈಗ ಬಂದು ಡೆಫಿನೇಷನ್ ಆಗುತ್ತೆ. ಹಾಗಾದರೆ ಡೆಫಿನೇಷನ್ ಏನು, ಡೆಫಿನೇಷನ್ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಯಾವುದ್ರದ್ದು, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಆ್ಯಂಡ್ that of the solution is called lowering of vapor pressure. ಅರ್ಥ ಆಯ್ತಾ? ಅಂದರೆ ಪ್ಯೂರ್ ಸಾಲ್ವೆಂಟ್ ಮೊದಲು ವೇಪರ್ಸ್ಗಳು ಜಾಸ್ತಿ ಇರುತ್ತೆ, ಒಂದು ನಾನ್ ವಾಲಟೈಲ್ ಸಾಲ್ವೆಂಟ್ ಹಾಕಿದ ಕೂಡಲೇ ಅವೆಲ್ಲ ಬಂದು ಮಾಲಿಕ್ಯೂಲು ಸರ್ಫೇಸ್ ಮೇಲೆ ಕೂತ್ಕೊಳ್ಳೋದ್ರಿಂದ ಅವು ಯಾಕಂದರೆ ವೇಪರೈಸ್ ಆಗಲ್ಲ, ಅವು ಅಲ್ಲೇ ಇರುತ್ತೆ. ಹಾಗಾಗಿ ಅಷ್ಟು ಏರಿಯಾಗಳಲ್ಲಿ ಅದು ಆಕ್ಯುಪೈ ಮಾಡ್ಕೊಂಡಿರುತ್ತೆ. ದ ನಂಬರ್ ಆಫ್ ಫ್ರೀ ಸ್ಪೇಸ್ ಆನ್ ದ ಸರ್ಫೇಸ್ ವಿಲ್ ಬಿಕಮ್ ರೆಡ್ಯೂಸಸ್ ಆ್ಯಂಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆನ್ ದ ವಾಲಟೈಲ್ ಮಾಲಿಕ್ಯೂಲ್ಸ್ ಆನ್ ದ ಸರ್ಫೇಸ್ ಆಲ್ಸೋ ಗೆಟ್ ರೆಡ್ಯೂಸಸ್. ದೇರ್ಫೋರ್ ಅಲ್ಲಿ ವೇಪರ್ಸ್ಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ, ಹಾಗಾಗಿ ವೇಪರ್ ಪ್ರೆಷರು ಕೂಡ ಕಡಿಮೆ ಆಗುತ್ತೆ ಅಂತ ಅರ್ಥ. ತಿಳಿತಾ ನಾನು ಹೇಳಿದ್ದು? ಈಗೇನು ಮಾಡೋಣ ಅಂದರೆ ಇದನ್ನು ಕನ್ಸಿಡರ್ ಮಾಡೋಣ ಫಸ್ಟ್. ನೆಕ್ಸ್ಟ್ ಕನ್ಸಿಡರ್ ಎ ಬೈನರಿ ಸೊಲ್ಯೂಷನ್. ಒಂದು ಬೈನರಿ ಸೊಲ್ಯೂಷನ್ ಮಾಡಬೇಕು, ಕಂಟೈನಿಂಗ್ ಎ ನಾನ್ ವಾಲಟೈಲ್ ಸೊಲ್ಯೂಟ್. ಈಗ ಅದಕ್ಕೆ ನಾನು ಬಿ ಅಂತ ಕರಿತೀನಿ. ನಾನ್ ವಾಲಟೈಲ್ ಸೊಲ್ಯೂಟ್ ಬಿ ಈಸ್ ಆ್ಯಡೆಡ್ ಟು solvent A. ಓಕೆನಾ? ಈಗ ಬಿ ಅನ್ನೋದನ್ನು ನಾನು ಎಗೆ ಆ್ಯಡ್ ಮಾಡಿದ್ದೀನಿ. ಎ ಅನ್ನೋದೇನಪ್ಪ, ಸಾಲ್ವೆಂಟ್ ಇತ್ತು, ಬಿ ಅಂದರೆ ಸೊಲ್ಯೂಟು. ಲೆಟ್ P0A be the pure vapor pressure of pure solvent. ಯಾವುದಿದೆ ಸಾಲ್ವೆಂಟು, ಎ, ಹೌದಾ? ಆ್ಯಂಡ್ ಪಿ ಎ ಈಸ್ ದಿ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಅರ್ಥ ಆಯ್ತಾ? ದೇರ್ಫೋರ್ ಅಕಾರ್ಡಿಂಗ್ ಟು ರಾಲ್ಸ್ ಲಾ ಪ್ರಕಾರ ಏನಾಗುತ್ತೆ, ಪಿ ಎ ಈಸ್ ಈಕ್ವಲ್ ಟು
ಪಿ ನಾಟ್ ಎ ಇಂಟು ಎಕ್ಸ್ ಎ. ಹೌದಾ? ಸರಿ, ನಿಮ್ಗೆ ಇಲ್ಲಿ ತಿಳಿದಿಲ್ಲ ಅಂದರೆ ಮತ್ತೊಂದು ಸರಿ ನಾನು ತಿಳಿಸ್ತೀನಿ. ಓಕೆ, ಸ್ಲೋಲಿ ಹೋಗೋಣ. ಈಗ ಒಂದ್ರದ್ದಾಯಿತು, ಪಿ ಎ ಅಂತ ಬರ್ಕೊಂಡಿದ್ವಿ. ಹೌದಾ? ಹಾಗಾದರೆ ಏನಂತ ಬರ್ಕೊಂಡಿದ್ವಿ ಮೇಲೆ ಅಕಾರ್ಡಿಂಗ್ ಟು ರಾಲ್ಸ್ ಲಾ? ಏನಂತ ಬರ್ಕೊಂಡಿದ್ದೀನಿ? ಪಿ ಎ ಈಸ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ. ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇನ್ ಎ ಸೊಲ್ಯೂಷನ್, ಅಂದರೆ ಸಾಲ್ವೆಂಟ್. ದ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಅಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಚೆಕ್ ಮಾಡೋದು. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಅಂದರೆ ನಾನು ದೇರ್ ಫೋರ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು, ಇದು ನಾನು ಏನಂತ ರಿಪ್ರೆಸೆಂಟ್ ಮಾಡ್ತೀನಿ? ಡೆಲ್ಟಾ ಪಿ ಅಂತ ರಿಪ್ರೆಸೆಂಟ್, ಇಲ್ಲೇ ಬರೀತೀನಿ. ಡೆಲ್ಟಾ ಪಿ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಡೆಲ್ಟಾ ಪಿ, ಪಿ ಅಂದರೆ ಏನಾಗುತ್ತೆ ಇವಾಗ? ಇದರಲ್ಲಿ ರಿಲೇಟಿವ್ ಲೋವರಿಂಗ್ ಅಂದರೆ ನಾನು ಏನೋ ಡೆಫಿನೇಷನ್ ಕೊಟ್ಟೀನಿ? ಪಿ ಬಾರ್ ವೇಪರ್ ಪ್ರೆಷರ್ ಮೈನಸ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಹೌದಾ? ರೈಟ್. ಈಗ ಡೆಲ್ಟಾ ಪಿ ಈಸ್ ಈಕ್ವಲ್ ಟು ಇದಾದಮೇಲೆ ಇದನ್ನು ಹೇಗೆ ಆಸ್ ಇಟ್ ಈಸ್ ನಾನು ಹೀಗೆ ಬರ್ಕೋತೀನಿ. ಡೆಲ್ಟಾ ಪಿ ಈಸ್ ಈಕ್ವಲ್ ಟು ಪಿ ನಾಟ್ ಎ ಹೇಗಿದೆ ಹಾಗೆ ಬರ್ಕೋತೀನಿ. ಬಟ್ ಪಿ ಎ ಅಂದರೆ ಏನಿದೆ ಅಕಾರ್ಡಿಂಗ್ ಟು ರಾಲ್ಸ್ ಲಾ? ಪಿ ಎ ಅಂದರೆ ಪಿ ನಾಟ್ ಎ ಇಂಟು ಎಕ್ಸ್ ಎ ಇದೆ. ಕರೆಕ್ಟಾ? ಕಾಮನ್ ಅಂದರೆ ಇಲ್ಲಿ ಏನಾಗುತ್ತೆ ಇವಾಗ? ಡೆಲ್ಟಾ ಪಿ ಈಸ್ ಈಕ್ವಲ್ ಟು ಪಿ ನಾಟ್ ಎ ಕಾಮನ್ ಆಯಿತು. ಇಲ್ಲಿ ಏನಂತ ಬರಿತೀವಿ? 1 ಮೈನಸ್ ಎಕ್ಸ್ ಎ ಅಂತ ಬರಿತೀವಿ. ಹೌದಾ? ಹೌದಾ? ಆದರೆ ನಾವು ಆಲ್ರೆಡಿ ಓದಿದ್ದೀವಿ. ಬಟ್ ವಿ ನೋ ದ್ಯಾಟ್, ನಮಗೇನಂತ ಗೊತ್ತು? ಟೋಟಲ್ ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಸೊಲ್ಯೂಷನ್ ಅಂದರೆ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಆದರೆ 1 ಮೈನಸ್ ಎಕ್ಸ್ ಎ ಈಸ್ ಈಕ್ವಲ್ ಟು ಎಕ್ಸ್ ಬಿ ಆಗ್ಬೋದು, ಆರ್ 1 ಮೈನಸ್ ಎಕ್ಸ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಎ ಆಗ್ಬೋದು. ಹೌದಾ? ಇಲ್ಲಿ 1 ಮೈನಸ್ ಎಕ್ಸ್ ಎ ಅಂದರೆ ನಾನು ಎಕ್ಸ್ ಬಿ ಅಂತ ರೀಪ್ಲೇಸ್ ಮಾಡ್ಬೋದಾ? ಹೌದಲ್ಲ? ಸೊ ದೇರ್ ಫೋರ್ ನಾನು ಇಲ್ಲೇನು ರಿಪ್ಲೇಸ್ ಮಾಡ್ತೀನಪ್ಪ ಅಂದರೆ, ಏನು ರಿಪ್ಲೇಸ್ ಮಾಡ್ತೀನಿ? ಡೆಲ್ಟಾ ಪಿ ಈಸ್ ಈಕ್ವಲ್ ಟು, ಅರ್ಥ ಆಗ್ತಿದೆಯಾ? ಪಿ ನಾಟ್ ಎ ಇಂಟು ಏನಂತ ರಿಪ್ಲೇಸ್ ಮಾಡಿದ್ದೀನಿ? ಈ 1 ಮೈನಸ್ ಎಕ್ಸನ್ನು ಬಿ ಅಂತ ರಿಪ್ಲೇಸ್ ಮಾಡಿ, ಅದಕ್ಕೆ ನಾನು ಏನಂತ ಬರ್ತೀನಿ ಇಲ್ಲಿ? ಎಕ್ಸ್ ಬಿ ಅಂತ ಬರೆದಿದ್ದೀನಿ. ಪಿ ನಾಟ್ ಎ ಇಂಟು ಎಕ್ಸ್ ಬಿ. ಕರೆಕ್ಟಾ? ಸರಿ. ಹಾಗಾದರೆ ನನಗೀಗ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸೊಲ್ಯೂಷನ್ ಅಂದರೆ ಎಕ್ಸ್ ಬಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಸೊಲ್ಯೂಟ್ ಹಿಡಿಯೋಣ. ಎಕ್ಸ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ನಾಟ್ ಇಂಟು ಎ ಆಗುತ್ತಲ್ವ? ಹೌದಾ? ಸರಿ. ಹಾಗೆ ಇದಾದರೆ ಇದನ್ನು ನಾನು ಒಂದು ಕಡೆ ಬರೆದಿಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಒಂದಾಯಿತು ಅಂತ ಈಗ ಬರೆದಿಟ್ಕೊಳ್ಳೋಣ. ಹೀಗೆ ಇರಲಿ ಸ್ವಲ್ಪ ಹೊತ್ತಿಗೆ. ನಂತರ ಮತ್ತೇನು ಮಾಡೋಣಪ್ಪ ಅಂದರೆ ಇವಾಗ ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ನಾಟ್ ಎ ಇದೇನಿದೆಯಲ್ಲ, ಇದಕ್ಕೇನಂತ ಕರಿತೀವಿ? ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರೆದಿದ್ವಿ. ಓಕೆ, ರೇಷಿಯೋ, ಇವೆರಡರದ್ದು ರೇಷಿಯೋಗೆ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಇದರ ಅರ್ಥ ಏನಂದರೆ ನಾವು ಹೀಗೂ ಹೇಳ್ಬೋದು, ಕರೆಕ್ಟಾ? ಬಟ್ ವಿ ನೋ ದ್ಯಾಟ್, ನಮಗೇನು ಗೊತ್ತಪ್ಪ? ಎಕ್ಸ್ ಬಿ ಅಂದರೆ ಮೋಲ್ ಫ್ರ್ಯಾಕ್ಷನ್ ಅಂದರೆ ಹೇಗೆ ಕಂಡುಹಿಡಿತೀರಿ? ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ ಅಂತ ಬರ್ಕೋಬಹುದು. ಹೌದಾ? ಸರಿ. ಈಗ ನೋಡಿ, ಎನ್ ಎ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ಇದು ಸಾಲ್ವೆಂಟ್. ಎನ್ ಬಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಈಗ ಇಲ್ಲೇನಾಗಿದೆ? ಎನ್ ಎ ಆ್ಯಂಡ್ ಎನ್ ಬಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್, ಇಲ್ಲಿ ಬರೀತೀನಿ ಬೇಕು ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತಂತ. ಎನ್ ಎ ಆ್ಯಂಡ್ ಎನ್ ಬಿ ಆರ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಓಕೆನಾ? ಏನಪ್ಪ ಅಂದರೆ ಡೈಲ್ಯೂಟ್ ಕಂಡೀಷನಲ್ಲಿ, ಹೌದಾ? ಇನ್ ಎ ಡೈಲ್ಯೂಟ್ ಕಂಡೀಷನ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಕ್ವಾಂಟಿಟಿ ಏನಿದೆಯಲ್ಲ, ಅದು ಏನಿದೆ ಅಂದರೆ ಈಸ್ ವೆರಿ 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 ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಅದು ಸಾಲ್ವೆಂಟ್ ಕ್ವಾಂಟಿಟಿಗೆ ಕಂಪೇರ್ ಮಾಡಿದ್ರೆ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಕರೆಕ್ಟಾ? ನಾನು ಹೇಳಿದ ಅರ್ಥ ಆಗ್ತಾಯಿದೆ ಹೇಳಿದ್ದು? ಸೊ ಸೊಲ್ಯೂಟ್ ಕ್ವಾಂಟಿಟಿ ನಾವು ಸ್ವಲ್ಪ ಹಾಕಿದ್ದೀವಿ,
ಹಾಗಾಗಿ ಇದಕ್ಕೆ ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡೋಣ. ಹಾಗಾದರೆ ಡಿನಾಮಿನೇಟ್ರಲ್ಲಿ ನಾನು ಏನಂತ ಬರಿಬೋದು ಅಂದರೆ ಕೇವಲ ಎನ್ ಬಿ ಅಂತ ಮಾತ್ರ ಬರಿಬಹುದು. ಎನ್ ಬಿ ಅಂತ ಮಾತ್ರ ಬರಿಬಹುದು. ಇದು ಎನ್ ಎ ಅಂತ ಮಾತ್ರ ಬರಿಬೋದು. ಎನ್ ಬಿ ಅನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು. ಯಾಕಂದರೆ ಸೊಲ್ಯೂಟ್ ಕ್ವಾಂಟಿಟಿ ಭಾಳ ಕಡಿಮೆ ಇದೆ, ಅಂದರೆ ದ ನಂಬರ್ ಆಫ್ ಮೋಲ್ಸ್ ಆಲ್ಸೋ ವೆರಿ ಲೆಸ್, ಅಂದರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತ ಅರ್ಥ. ಅದಕ್ಕಾಗಿ ನಾನು ಇಲ್ಲಿ ಏನಂತ ಬರಿತೀನಪ್ಪ ಅಂದರೆ ಫಾರ್ ಡೈಲ್ಯೂಟ್ ಕಂಡೀಷನ್ಸ್ in a solution NB is in a negligible amount, howda, compared to Na. Therefore NB is neglected in denominator. ಅರ್ಥ ಆಗ್ತದೇನೆ ಹೇಳಿದ್ದು? ಡಿನಾಮಿನೇಟ್ರಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ಹೀಗಿದ್ಮೇಲೆ ದೇರ್ ಫೋರ್ ನಾನೇನಂತ ಬರಿಬೋದು, ಎಕ್ಸ್ ಬಿ ಈಸ್ ಈಕ್ವಲ್ ಟು ಎನ್ ಬಿ ಮೈನಸ್ ಇದು ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಅಂತ ಬರಿತೀನಿ. ಕರೆಕ್ಟಾ? ಈ ವ್ಯಾಲ್ಯೂವನ್ನು ಎಲ್ಲಿ ರೀಪ್ಲೇಸ್ ಮಾಡೋಣ ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ರೀಪ್ಲೇಸ್ ಮಾಡೋಣ. ಓಕೆ, ಸೊ ನಾವು ದೇರ್ ಫೋರ್ ಏನಾಗುತ್ತೆ, ಡೆಲ್ಟಾ ಪಿ ನಾಟ್ ಡಿವೈಡೆಡ್ ಬೈ ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ನಾಟ್ ಎ ಇಂಟು ಎ ಈಸ್ ಈಕ್ವಲ್ ಟು ಎನ್ ಬಿ ಡಿವೈಡೆಡ್ ಬೈ ಎನ್ ಎ. ಕರೆಕ್ಟಾ? ಸೊ ಇಲ್ಲಿ ತನಕ ಅಂತೂ ನಮಗೆ ಇಲ್ಲಿ ಬಂತು. ಇನ್ನು ಮುಂದೆ ಏನು ಮಾಡಬೇಕಪ್ಪ ಅಂದರೆ ನಮಗೆ ಮಾಡಬೇಕಾಗಿರೋದು ಭಾಳ ಸಿಂಪಲ್ ಐಡಿಯಾ. ಇಲ್ಲೇನು ಮಾಡಬೇಕು ನಾವು, ನಂಬರ್ ಆಫ್ ಮೋಲ್ಸ್ ವ್ಯಾಲ್ಯೂಗಳನ್ನು ಇದ್ರ ಫಾರ್ಮುಲಾದಲ್ಲಿ ಇಟ್ಟರೆ ಆಯಿತು. ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನು, ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಹೌದಲ್ಲ? ಸೊ ಅದಕ್ಕಾಗಿ ನಾನೇನು ಬರಿತೀನಿ, ಅಗೇನ್ ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ನಾಟ್ ಎ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಡಬ್ಲ್ಯೂ ಬಿ, ಅರ್ಥ ಆಗ್ತಿದೆ, ಡಿವೈಡೆಡ್ ಬೈ ಎಮ್ ಬಿ. ಅದೇ ರೀತಿ ಡಬ್ಲ್ಯೂ ಎ ಡಿವೈಡೆಡ್ ಬೈ ಎಮ್ ಎ. ಅರ್ಥ ಆಯ್ತಾ? ಸೊ ಈ ಫಾರ್ಮೆಟಲ್ಲಿ ಇಡಬೇಕು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫಾರ್ಮುಲಾ ಫಾರ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಎಕ್ಸಾಮಲ್ಲಿ ನಿಮ್ಗೆ ಏನು ಕೊಡ್ತಾನೆ, ಕ್ಯಾಲ್ಕುಲೇಟ್ ದ ಎಮ್ ಬಿ ಅಂತ ಕೇಳ್ತಾ ಇರ್ತಾನೆ. ಅರ್ಥ ಆಯ್ತಾ? ಏನು ಕೇಳ್ತಾ ಇರ್ತಾನೆ, ಕ್ಯಾಲ್ಕುಲೇಟ್ ದ ಎಮ್ ಬಿ. ಸೊ ಇದಕ್ಕೆ ನಾನೇನಂತ ಬರಿತೀನಿ, ವೇರ್ ಡಬ್ಲ್ಯೂ ಎ ಆ್ಯಂಡ್ ಡಬ್ಲ್ಯೂ ಬಿ ಆರ್ ದ ಮಾಸಸ್. ಎಂಥ ಮಾಸು, ಗಿವನ್ ಮಾಸಸ್. ಆ್ಯಂಡ್ ಎಮ್ ಎ ಆ್ಯಂಡ್ ಎಮ್ ಬಿ ಆರ್ ದ ಎಂಥ ಮಾಸಸ್ಸು, ಮೋಲಾರ್ ಮಾಸಸ್. ಯಾವುದ್ರದ್ದು, ಸಾಲ್ವೆಂಟ್ ಆ್ಯಂಡ್ ಸೊಲ್ಯೂಟ್. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. ಅರ್ಥ ಆಯಿತು ನಾನು ಹೇಳಿದ್ದು? ಬನ್ನಿ ಹಾಗಾದರೆ ಇದ್ರ ಮೇಲಿದ್ದು ಒಂದೆರಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ಟೋಟಲಿ 4 ಇದ್ದಾವೆ. 4 ಒಂದೊಂದು 4 ಲೆಕ್ಚರ್ ಮಾಡಿ ನಿಮಗೆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೊತ ಹೋಗ್ತೀನಿ. ಸೊ ಐ ವಿಲ್ ಟೇಕ್ ಸಮ್ ಆಫ್ ದ ಪ್ರಾಬ್ಲಮ್ಸ್. ಓಕೆ, ಚಿಕ್ಕ ಸಿಂಪಲ್ ಆಗಿರೋ ಒಂದು 2 ಪ್ರಾಬ್ಲಮ್ ತೊಗೋತೀನಿ. ಬಾಕಿದ್ದು ನೀವು ಎಕ್ಸಾಮಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ಗಳು ಬಂದಿದೆ, ಅವುಗಳನ್ನು ನೀವು ಸಾಲ್ವ್ ಮಾಡಿದ್ರೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸರಿ, ಮೊದಲನೇ ಪ್ರಾಬ್ಲಮ್ಮು ನೋಡೋಣ. ಸರಿ, ಫಾರ್ಮುಲಾ ಮೊದಲು ನೆನ್ಪಿಟ್ಕೋಬೇಕು. ಎಲ್ಲಕ್ಕಿಂತ ಮುಂಚೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾನ ಮೊದಲು ಇಲ್ಲಿ ಬರೆದಿಡ್ತೀನಿ. ಏನಪ್ಪ ಅಂದರೆ ನೋಡಿ, ನಿಮಗೆ ಸಿಂಪ್ಲಿಸ್ಟಿಕ್ ಹೇಳ್ಬೇಕಂದ್ರೆ ಕೆಲವೊಂದು ಸರಿ ಏನಾಗುತ್ತೆ, ಫಾರ್ಮುಲಾ ಏನು ಮಾಡ್ತೀವಿ ನಾವು, ಚೇಂಜಸ್ ಮಾಡ್ತೀವಿ. ಅರ್ಥ ಆಯ್ತಾ? ಫಾರ್ಮುಲಾ ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ, ಸೊ ಇಟ್ ಕುಡ್ ಬಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಫಾರ್ಮುಲಾದಲ್ಲಿ. ಓಕೆನಾ?
ಫಾರ್ಮುಲಾದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ ಭಾಳ ಸಿಂಪಲಾಗಿ ಹೇಳೋದಂದರೆ ಇಲ್ಲಿ ಎಲ್ಲೋಯ್ತದು ಹಾಂ, ಕೆಲವೊಂದು ಸರಿ ಎಮ್ ಬಿ ಕೇಳಿದ್ರೆ ಎಮ್ ಬಿನ ನಾನು ಈ ಕಡೆ ಹಾಕಿದರೆ ಬಾಕಿ ಇವೆಲ್ಲ ನ್ಯೂಮರೇಟ್ರಿಗೆ ಹೋಗುತ್ತೆ, ಇದು ಡಿನಾಮಿನೇಟ್ರಿಗೆ ಬರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ದ್ಯಾಟ್ ವಿಲ್ ಬಿ ಸೀನ್ ಇನ್ ದಿಸ್ ಫಾರ್ಮ್. ಎಮ್ ಬಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿ ಇಂಟು ಎಮ್ ಎ ಡಿವೈಡೆಡ್ ಬೈ ಡಬ್ಲ್ಯೂ ಎ ಇಂಟು ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ. ಈ ಫಾರ್ಮಲ್ಲಿ ಬರುತ್ತೆ. ಓಕೆನಾ ಸರ್? ಇದು ಇಲ್ಲಿ ನೋಡಿದ್ರೆ ಡೆಲ್ಟಾ ಪಿ ಇದೆ ಅಂತ ಹೇಳ್ತೀರಲ್ವ. ಡೆಲ್ಟಾ ಪಿ ಇದು ವಾಟ್ ಈಸ್ ಡೆಲ್ಟಾ ಪಿ? ಡೆಲ್ಟಾ ಪಿ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ಸಾಲ್ವೆಂಟ್ ಮೈನಸ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್. ಅದನ್ನೇ ನಾನು ಇಲ್ಲಿ ಹೀಗೆ ಬರ್ಕೊಂಡಿದ್ದೆ. ಓಕೆ, ಸೊ ನೋ ಮೋರ್ ಕನ್ಫ್ಯೂಷನ್. ನಿಮಗೆ ಕನ್ಫ್ಯೂಷನ್ ಇರಕೂಡದು. ಸೊ ದಿಸ್ ಈಸ್ ದ ವೇ ಫಾರ್ ದ ಕ್ಯಾಲ್ಕುಲೇಟಿಂಗ್ ದ ಫಾರ್ಮುಲಾ ಫಾರ್ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಬನ್ನಿ ಒಂದು ಪ್ರಾಬ್ಲಮ್ ಮಾಡೋಣ. ಓಕೆ, ಮೊದಲನೇದು, ಎ ಸೊಲ್ಯೂಷನ್ ಈಸ್ ಮೇಡ್ ಅಪ್ by dissolving made ಅಂತ ಬರೀರಿ by dissolving 30 gram of a non-volatile solute in 90 gram of a water. It has a vapor pressure VP ಅಂತ ಬರೆದಿದ್ದೀನಿ of 2.8 kilo Pascal. Pascal is a unit for the pressure at 298 Kelvin. ಕರೆಕ್ಟಾ? ಹಾಗಾದರೆ ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ಸಾಲ್ವೆಂಟ್. ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ಸಾಲ್ವೆಂಟ್ ಅಂದರೆ ಯಾವುದು? ಪ್ಯೂರ್ ವಾಟರ್ ಈಸ್ 3.64 ಕಿಲೋ ಪ್ಯಾಸ್ಕಲ್. ಫುಲ್ ಸ್ಟಾಪ್. ಏನು ಮಾಡಂತದಾನೆ? ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಓಕೆನಾ? ಸೊ ದಿಸ್ ಈಸ್ ದಿ ಕ್ವಶನ್. ನೋಡಿ, ಒಂದು ಥಿಂಗ್ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಮೊದಲು ನೀವು ಡಿಫ್ರೆನ್ಷಿಯೇಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಓಕೆನಾ? ನಿಮ್ಗೆ ಕನ್ಫ್ಯೂಷನ್ ಬೇಡ. ಇಲ್ಲಿ ಈ ರೀತಿ ಬರ್ಕೋಬೇಕು. ಎ ಅಂದರೆ ಸಾಲ್ವೆಂಟ್ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ? ಈ ಕಡೆ ಬಿ ಅಂದರೆ ಸೊಲ್ಯೂಟ್ ಅಂತ ಬರ್ಕೊಳ್ಳಿ. ಓಕೆ, ಸರಿ. ಎರಡರದ್ದು ಸಪ್ರೇಟ್ ಬರ್ಕೊಳ್ಳೋಕೆ ಈಸಿ ಆಗುತ್ತೆ. ಎ ಸೊಲ್ಯೂಷನ್ ಈಸ್ ಮೇಡ್ ಬೈ ಡಿಸಾಲ್ವಿಂಗ್ 30 ಗ್ರಾಮ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್. ಇದೇನು? ಗಿವನ್ ಮಾಸ್ ಅಂದರೆ ಯಾವುದು? ಡಬ್ಲ್ಯೂ ಬಿ. ಸೊ ಡಬ್ಲ್ಯೂ ಬಿ ಎಷ್ಟಿದೆ ರೀ? 30 ಗ್ರಾಮ್ ಇದೆ. ಓಕೆನಾ? ಆನಂತರ 90 ಗ್ರಾಮ್ ಆಫ್ ವಾಟರ್. ಇದೇನಿದೆ? ಡಬ್ಲ್ಯೂ ಎ ಇದೆ, 90 ಗ್ರಾಮ್. ಹೌದಾ? ಡಬ್ಲ್ಯೂ ಎ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇದು ವಾಟರ್ ಅಂದ ಕೂಡಲೇ ಏನು ಮಾಡಬೇಕು? ವಾಟರ್ ಅಂದರೆ ಏನು ರೀ? ಎಮ್ ಎ. ಎಷ್ಟಾಗುತ್ತೆ? H2O ಅಂದರೆ 18 ಗ್ರಾಮ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ ಈ ರೀತಿ ನಿಮ್ಗೆ ಬರ್ಕೊಳ್ಳೋಕ್ಕೆ ಬರಬೇಕು. ಅಂದರೆ ಎಮ್ ಎ ಅಂದರೆ ಇದು ಮೋಲಾರ್ ಮಾಸ್. ಓಕೆ, ಅದೇ ರೀತಿ ಎಮ್ ಬಿ ಕೊಟ್ಟಾನೇನೋ? ಎಮ್ ಬಿ ಕೊಟ್ಟಿಲ್ಲ. ಎಮ್ ಬಿನೇ ನಮಗೆ ಕಂಡುಹಿಡಿಬೇಕಾಗಿರೋದು. ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಿಡೋಣ. ಸೊ ಇದು ಬಾಕ್ಸಲ್ಲಿ ಈ ರೀತಿ ಬರೆದುಬಿಡ್ತೀನಿ. ಎಮ್ ಬಿ ನಮಗೆ ಕಂಡುಹಿಡಿಯೋದಾಗಿರೋದ್ರಿಂದ ದೊಡ್ಡ ಕ್ವಶನ್ ಮಾರ್ಕ್ ಹಾಕಿಟ್ಟುಕೊಂಡ್ಬಿಡೋಣ. ಓಕೆ, ಡಬ್ಲ್ಯೂ ಬಿ ಎಮ್ ಬಿ ಆಯಿತು. ಈಗ ನೋಡಿ, ಫಾರ್ಮುಲಾದಲ್ಲಿ ಏನೇನಿದೆ? ಎಮ್ ಬಿ ಇದೆ, ಡಬ್ಲ್ಯೂ 4 ಆಯಿತು. ಈಗ ಪಿ ನಾಟ್ ಎ, ಪಿ ಎ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಓಕೆನಾ? ಸೊ ನೋಡಿ, ಮೊದಲನೇದಾಗಿ ಎಲ್ಲವೂ ಏದೇ ಇದೆ. ಎಲ್ಲ ಎದರದಿದೆ ರೀ? ಎ ಅಂದರೆ ಯಾವುದು? ಎ ಅಂದರೆ ಸಾಲ್ವೆಂಟ್. ಎಲ್ಲವೂ ವೇಪರ್ ಪ್ರೆಷರ್ಗಳು ಸಾಲ್ವೆಂಟ್ದೇ ಇದೆ. ಮತ್ತು ಪಿ ಎ ಅಂದರೆ ಯಾವುದು ರೀ? ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್. ಓಕೆನಾ? ಅಂದರೆ ಸೊಲ್ಯೂಟ್ ಹಾಕಿದ ಕೂಡಲೇ ಅಂತ ಅರ್ಥ. ಸೊ ಯಾವಾಗಲೂ ಒಂದು ನೆನಪಿಟ್ಕೋಬೇಕೇನಪ್ಪ ಅಂದರೆ, ಪ್ಯೂರ್ ಇದ್ದಾಗ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆನಂತರ ಹಾಕಿದ ಕೂಡಲೇ ಏನಾಗುತ್ತೆ? ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ಏನು?
ನಾನ್ ವಾಲಟೈಲ್ ಸಾಲಿಡ್ ಹಾಕಿದ ಕೂಡಲೇ. ಓಕೆನಾ, ಅದ್ರ ಮೇಲೆ ನೀವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬಹುದು. ಸೊ ಹೀಗಾಗಿ ನಾನೇನು ಬರಿತೀನಿ, ಕ್ವಶನಲ್ಲಿ ಏನಿದೆ, ಇಟ್ ಹ್ಯಾಸ್ ಎ ವೇಪರ್ ಪ್ರೆಷರ್ ಎ ನಾನ್ ಸೊಲ್ಯೂಟೆಡ್. ಇಲ್ಲೇನಿದೆ ರೀ, ಸೊಲ್ಯೂಷನ್ ಈಸ್ ಮೇಡ್ ಅಪ್ ಆಫ್ ಡಿಸಾಲ್ವಿಂಗ್ 30 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟನ್ನು 90 ಗ್ರಾಮ್ ಆಫ್ ವಾಟರ್ಗೆ ಹಾಕಿದ್ದಾನೆ. ಹಾಕಿದ ಕೂಡಲೇ ಆ ಸೊಲ್ಯೂಷನ್ದು ವೇಪರ್ ಪ್ರೆಷರ್ ಎಷ್ಟಾಗಿದೆ, 2.8 ಇದೆ. ಸೊಲ್ಯೂಷನ್ ಅಂದ ಕೂಡಲೇ ಏನಾಗುತ್ತೆ, ಪಿ ಎ ಆಗುತ್ತೆ. ಸೊ ಪಿ ಎ ಎಷ್ಟಿದೆ ರೀ, 2.8 ಕಿಲೋ ಪ್ಯಾಸ್ಕಲ್. ಕಿಲೋ ತೆಗೆದಾಕಿ ನೀವು 10⁻³ ಬರ್ಕೋಬೋದು. ಓಕೆನಾ, ನೋ ಪ್ರಾಬ್ಲಮ್. ಅದೇ ರೀತಿ ಪಿ ನಾಟ್ ಎ ಅಂದರೆ ಏನು ರೀ, ಇಟ್ ಹ್ಯಾಸ್ ಎ 2.8 ಕಿಲೋ ಪ್ರೆಷರಾಗ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್. ಇಲ್ಲಿ ನೋಡಿ ಪ್ಯೂರ್ ಅಂತ ಕೊಟ್ಟಿದ್ದಾನೆ. ಸೊ ಅದೇ ಎಷ್ಟಿದೆ ರೀ, 3.64 ಕಿಲೋ ಪ್ಯಾಸ್ಕಲ್. ಓಕೆನಾ, ಇಷ್ಟಿದ ಮೇಲೆ ನಮಗೇನು ಕಂಡಿಡಿ ಅಂತ ಕೊಟ್ಟಾನೆ, ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಸೊ ಯಾವಾಗಲೂ ಮೊದಲೇನು ಮಾಡಬೇಕು, ಮೊದಲು ಇಷ್ಟೆಲ್ಲ ಕ್ಲಿಯರಾಗಿ ಬರ್ಕೊಂಡಿದ್ದ ಕೂಡಲೇ ಫಾರ್ಮುಲಾ ಅಪ್ಲೈ ಮಾಡಿ. ಎಮ್ ಬಿ ಕೇಳ್ತಾ ಇದ್ದಾನೆ. ಸೊ ಎಮ್ ಬಿ ಈಸ್ ಈಕ್ವಲ್ ಟು WB ಇಂಟು MA ಡಿವೈಡೆಡ್ ಬೈ WA ಇಂಟು P0A ಮೈನಸ್ PA ಡಿವೈಡೆಡ್ ಬೈ P0A. ಸೊ ಇದು ಬಂದು ನಿಮ್ಮದು ಫಾರ್ಮುಲಾ. ಇಷ್ಟಾದ ಕೂಡಲೇ ನೆಕ್ಸ್ಟ್ ಏನು ಮಾಡ್ತೀರಿ, ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಇದ್ದಿದ್ದೆಲ್ಲ ವ್ಯಾಲ್ಯೂಗಳು ಹಾಕ್ಕೊತ ಹೋಗ್ಬಿಡ್ಬೇಕು. ಓಕೆನಾ, WB ಅಂದರೆ ಎಷ್ಟಿದೆ, ಸೊ WB ಅಂದರೆ 30 ಗ್ರಾಮ್ಸ್ ಇಂಟು ಇದು WB ಆಯಿತು. MA ಅಂದರೆ ಎಷ್ಟು, MA ಅಂದರೆ 18 ಗ್ರಾಮ್ಸ್ ಡಿವೈಡೆಡ್ ಬೈ WA ಅಂದರೆ ಎಷ್ಟು, 90 ಗ್ರಾಮ್ಸ್. ಆನಂತರ P0A ಅಂದರೆ ಎಷ್ಟಿದೆ ರೀ, ಇಲ್ಲೇ ಬರ್ದಿದ್ದು ನೋಡಿರಿ, 3.64 ಮೈನಸ್ PA ಅಂದರೆ ಎಷ್ಟು, 2.8 ಡಿವೈಡೆಡ್ ಬೈ 3.64. ಎರಡೂ ಕಡೆ ಏನಿದೆ ಕಿಲೋ ಪ್ಯಾಸ್ಕಲ್ ಇರೋದ್ರಿಂದ ಎಲ್ಲ ಕಟ್ಟಾಗಿ. ಓಕೆನಾ, ನಮಗೇನಿರುತ್ತೆ ಇಲ್ಲಿ ಗ್ರಾಮ್ ಕಟ್ಟಾಗಿ 1 ಗ್ರಾಮ್ ಉಳ್ಕೊಳ್ಳುತ್ತೆ. ದಟ್ ಈಸ್ ದಿ ಮಾಸ್ ಆಫ್ ದ ಯೂನಿಟ್ ಫಾರ್ ದ ಮಾಸ್. ಓಕೆ, ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆನಾ, 30 ಇಂಟು 18 19. ಸೊ ಇದೆಷ್ಟು, ಎರಡನ್ನು ಮೈನಸ್ ಮಾಡಿ ಇದನ್ನು ಡಿವೈಡ್ ಮಾಡಬೇಕು. ದೆನ್ ವಿಲ್ ಗೆಟ್ ದ ಆನ್ಸರ್. ಸೊ ಎಲ್ಲ ಮಾಡಿದ ಕೂಡಲೇ ನಮ್ಗೆ ಬರುವಂಥ ಆನ್ಸರ್ ಎಷ್ಟಪ್ಪ ಅಂದರೆ MB ಈಸ್ ಈಕ್ವಲ್ ಟು 26 grams per mole. So this is the way of making for the calculation of relative lowering of vapor pressure. I hope so ನಿಮಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸರಿನಾ, ಇನ್ನೂ 2-3 ಪ್ರಾಬ್ಲಮ್ಗಳನ್ನು ನಾನು ಮುಂದಿನ ಸೆಷನಲ್ಲಿ ಮಾಡ್ತೀನಿ. ಓಕೆ.